ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ನಾನು ಹಿಂದಿನ ವೀಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿ 5 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡಿದ್ದೆ. ಅದರಲ್ಲಿ ಕ್ವಶನ್ ನಂಬರ್ 39ಇಂದ 43 ಕಂಪ್ಲೀಟ್ ಆಗಿತ್ತು. ಸೊ ಇವತ್ತಿನ ದಿವಸ ನಾನು ಕ್ವಶನ್ ನಂಬರ್ 44ಇಂದ ಹಿಡಿದು 48ವರೆಗೂ ಆಗಿರುವಂಥ ಎಲ್ಲ 5 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇರೋದು. ಸೊ ಸ್ಟಾರ್ಟ್ ಮಾಡೋಣ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ 44th. ಇದು ಇಂಟಿಗ್ರೇಷನ್ ಮೇಲೆ ಬರುವಂಥ ಕ್ವಶನ್ ಆಗಿದೆ. ಫೈಂಡ್ ದ ಇಂಟಿಗ್ರಲ್ ಆಫ್, ಇದ್ರದ್ದು ನಾವು ಇಂಟಿಗ್ರೇಷನ್ ಫೈಂಡ್ ಮಾಡಬೇಕು ಮೊದಲು. ಇದು ಒಂದು ಡೆರಿವೇಷನ್ ಆಗಿದೆ ನೋಡಿ. ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ, ವಿಡಿಯೋದಲ್ಲಿ ಅಪ್ಲೋಡ್ ಕೂಡ ಮಾಡಿದೆ. ಇದರ ಮೇಲೆ ಬರುವಂಥ 5 ಡೆರಿವೇಷನ್ಗಳನ್ನು ಸಾಲ್ವ್ ಮಾಡಿದ್ದೀನಿ, ಅಪ್ಲೋಡ್ ಕೂಡ ಮಾಡಿದ್ದೀನಿ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸೊ ಇನ್ನೂ ಆ ವಿಡಿಯೋ ನೋಡಿದ್ದಿಲ್ಲ ಅಂದರೆ ನೀವು ಮೇಲೆ ಕಾಣ್ತಾ ಇರೋಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಕೂಡ ಈ ವಿಡಿಯೋನ ನೀವು ನೋಡ್ಬೋದು. ಈಸಿಯಾಗಿರುವಂಥ ಒಂದು ಮೆಥಡ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೊದಲಿಗೆ ಇದರದ್ದು ಇಂಟಿಗ್ರೇಷನ್ ಮಾಡಬೇಕು, ಅದಾದಮೇಲೆ ಇದೇ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಈ ಕ್ವಶನ್ನ ಸಾಲ್ವ್ ಮಾಡೋದಿರುತ್ತೆ. ಸೊ ಮೊದಲಿಗೆ ಇದನ್ನು ನಾನು ಯಾವ ಥರ ಇಂಟಿಗ್ರೇಟ್ ಮಾಡಬೇಕು ಅನ್ನೋದು ಹೇಳ್ತಾ ಇದ್ದೆ ನೋಡಿ. ಫಸ್ಟಿಗೆ ಕ್ವಶನ್ ಏನು ಕೊಟ್ಟಿದ್ದಾರೆ, ಇಂಟಿಗ್ರೇಷನ್ ಆಫ್ dx ಡಿವೈಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ನ ತೊಗೋಬೇಕಾಗತ್ತೆ. ಏನು ಸಬ್ಸ್ಟಿಟ್ಯೂಷನ್ ಅಪ್ಪ ಅಂತಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಸೈನ್ ಟೀಟಾ ಅಂತ ತೊಗೋಬೇಕು. ಸೈನ್ ಟೀಟಾ ಆದ್ರೆ ತೊಗೊಳ್ಳಿ, ಅಥವಾ ವಾಯ್ ಅಂತ ತೊಗೊಳ್ಳಿ, ಟೀಟಾನೇ ತೊಗೊಳ್ಳಿ, ಬೆಟರ್ ಇರುತ್ತೆ. ಓಕೆ, ಸೊ ಇವಾಗ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ ನೋಡಿ, ಡಿ ಎಕ್ಸ್ ಇದು ಏನಾಗುತ್ತೆ, ಎ ಆಸ್ ಇಟ್ ಇಸ್, ಸೈನ್ ಟೀಟಾ ಡಿಫ್ರೆನ್ಷಿಯೇಷನ್ ಕಾಸ್ ಟೀಟಾ ಆಗುತ್ತೆ. ಓಕೆನಾ? ಸೊ ಸೈನ್ ಟೀಟಾ ಡಿಫ್ರೆನ್ಷಿಯೇಷನ್ ಆಯಿತು, ಕಾಸ್ ಟೀಟಾ. ಓಕೆ, ಸೊ ಇದನ್ನು ನಾವು ಇಲ್ಲಿ ಫಿಲಪ್ ಮಾಡ್ತಾ ಹೋಗಬೇಕು. ಇವಾಗ ಏನೇನಾಗುತ್ತೆ ನೋಡಿ, ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್, ಇಲ್ಲಿ ಡಿ ಟಿ ಬರುತ್ತೆ, ಕಾಸ್ ಟೀಟಾ ಡಿ ಟೀಟಾ ಆಗುತ್ತೆ ಇಲ್ಲಿ. ಓಕೆ, ಸೊ ಇವಾಗ ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಎಕ್ಸ್ ಇದ್ದಲ್ಲಿ ಏನು, ಡಿ ಎಕ್ಸ್ ಇದ್ದಲ್ಲಿ ಏನು ಬರುತ್ತೆ, ಇವಾಗ ಎ ಕಾಸ್ ಟೀಟಾ ಡಿ ಟೀಟಾ ಆಯಿತು, ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಓಕೆನಾ? ಅದಾದಮೇಲೆ ಎ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರ್ಕೊಂಡ್ರಿ. ಎಕ್ಸ್ ಇದ್ದಲ್ಲಿ ಏನಿದೆ, ಎ ಕಾಸ್ಟ್ ಬ್ರ್ಯಾಕೆಟ್ ಹಾಕೋಬೇಕಾಗತ್ತೆ. ಇಲ್ಲಿ ಎ ಸೈನ್ ಟೀಟಾ ಇದೆ ಎಕ್ಸ್ ಇದ್ದಲ್ಲಿ, ಮತ್ತು ಸ್ಕ್ವೇರ್ ಇದೆ, ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇದಾದಮೇಲೆ ಇಲ್ಲೇನು ಉಳಿತು ನೋಡಿ, ಎ ಕಾಸ್ ಟೀಟಾ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡು, ಇಲ್ಲಿ ಡಿಟಾನ ಆ್ಯಸ್ ಇಟ್ ಈಸ್ ಬರ್ಕೊಂಡು, ಇದನ್ನು ಸ್ಕ್ವೇರ್ ಇಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ ಆಗುತ್ತೆ. ಇಲ್ಲಿ ಎ ಸ್ಕ್ವೇರ್ ಇದೆ, ಇಲ್ಲಿ ಎ ಸ್ಕ್ವೇರ್ ಇದೆ. ರೂಟಿನ ಪೂರ ಹೊರಗಡೆ ತೊಗೊಂಬಂದರೆ ಅದು ಎ ಉಳಿತಾ. ಓಕೆ, ನಾನು ಇಲ್ಲಿ ಕಾಮನ್ ತೊಗೊಂಡಿದ್ದು ಎ ಸ್ಕ್ವೇರ್ನ, ಅಂದರೆ ಇಲ್ಲಿ 1 ಉಳಿಯುತ್ತೆ. ಇಲ್ಲಿ ಎ ಸ್ಕ್ವೇರ್ ಕಾಮನ್ ಹೋದರೆ ಇಲ್ಲಿ ಉಳಿಯೋದು ಸೈನ್ ಸ್ಕ್ವೇರ್. ಓಕೆನಾ? ಓಕೆ, ಇನ್ನು ನೆಕ್ಸ್ಟ್ ಸ್ಟೆಪ್ ನೋಡಿ, ಕಾಸ್ ಟೀಟಾ ಅಂತಂದರೆ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅಂದಾಗೇನ. ಓಕೆ, ಸೊ ನಮಗೆ ಆಲ್ರೆಡಿ ಒಂದು ಫಾರ್ಮುಲಾ ಗೊತ್ತಿತ್ತು, ಏನಪ್ಪ ಅಂತಂದರೆ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಸ್ ಟು 1. ಸೊ ಕಾಸ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಸ್ ಟು ಸೈನ್ ಸ್ಕ್ವೇರ್ ಟೀಟಾ ಈ ಸೈಡ್ ಮಾಡಿದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಆಗುತ್ತಾ. ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ಕಾಸ್ ಟೀಟಾ ಈಸ್ ಈಕ್ವಸ್ ಟು ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ಹೌದಾ? ಅಂತಂದರೆ ಇವೆರಡು ರಿಸಲ್ಟ್ ಈಕ್ವಲ್ ಆಗುತ್ತೆ. ಅಂದರೆ ಇದು ಪೂರಾ ರಿಸಲ್ಟು ಎ ಅಂತರೂ ಕ್ಯಾನ್ಸಲ್ ಆಗಿಬಿಡ್ತು, ಕಾಸ್ ಟೀಟಾ ಮತ್ತು ಈ ರಿಸಲ್ಟ್ ಕೂಡ ಕ್ಯಾನ್ಸಲ್ ಆಯಿತು. ಉಳಿತೆಷ್ಟು ಮಾತ್ರ ಇಲ್ಲಿ 1 ಮಾತ್ರ ಉಳಿದಿದೆ ಇಂಟು ಡಿ ಟೀಟಾ. ಇವಾಗ 1 ಇಂಟಿಗ್ರೇಷನ್ ಏನಾಗುತ್ತೆ, 1 ಇಂಟಿಗ್ರೇಷನ್ ಆಗುತ್ತೆ ಟೀಟಾ. ಓಕೆ, ಟೀಟಾ ಪ್ಲಸ್ ಸಿ ಅಂತ ಬರೀ. ಟೀಟಾ ಅಂತಂದರೆ ಏನು ತೊಗೊಂಡಿದ್ವಿ ನಾವು, ಟೀಟಾ ಅಂದರೆ ಇಲ್ಲಿ ಬರಬೇಕು. ಇವಾಗ ಟೀಟಾ ಅಂತಂದರೆ ಏನಿದೆ ಅಂತಂದರೆ ಇಲ್ಲಿ ಎಕ್ಸ್ ಇಸ್ ಈಕ್ವಸ್ ಟು ಎ ಸೈನ್ ಟೀಟಾ ಅಂತಿದೆ. ಸೊ ಸೈನ್ ಮೊದಲಿಗೆ ಏನ ಇಷ್ಟ ಶಿಫ್ಟ್ ಮಾಡ್ಕೊಂಬಿಡಿ. ಏನ ಶಿಫ್ಟ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ ನೋಡಿ, ಈ ರಿಸಲ್ಟ್ನ ನಾನು ಇಲ್ಲೇ ಬರಿತಾ ಇದ್ದೆ ನೋಡಿ. ಮೊದಲಿಗೆ ಸೈನ್ ಟೀಟಾ ಇಲ್ಲಿ ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ. ಓಕೆ, ಸೊ ಸೈನ್ ಟೀಟಾನ ಆ್ಯಸ್ ಇಟ್ ಈಸ್ ಬರೋದು. ಮೊದಲಿಗೆ ಏನ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇದು ಎಕ್ಸ್ ಬೈ ಎ ಆಯಿತು. ಅದಾದಮೇಲೆ ಟೀಟಾ ಈಸ್ ಈಕ್ವಸ್ ಟು, ಯಾಕಂದರೆ ನಮಗೆ ಟೀಟಾ ಬೇಕಾಗಿದೆ ಇಲ್ಲಿ, ಟೀಟಾ ಈಸ್ ಈಕ್ವಸ್ ಟು ಅಂದರೆ ಸೈನ್ ಈ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ ಇದು ಆಗುತ್ತೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಆಗುತ್ತೆ. ಸೊ ಅದನ್ನು ನಾವು ಇಲ್ಲಿ ಫಿಲಪ್ ಮಾಡಿಬಿಟ್ರೆ ನಿಮ್ಮದು ಎಕ್ಸಾಂಪಲ್ ಕಂಪ್ಲೀಟ್ ಆಯ್ತು ನೋಡಿ. ಏನಾಯ್ತು ಇದು ಫಾರ್ಮುಲಾ ಅಂದರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ. ಓಕೆ, ಸೊ ಇದಾಗಿದೆ ನಮ್ಮ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಆನ್ಸರ್ ಏನಾಗಿದೆಪ್ಪ ಅಂದರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ. ಇಷ್ಟೇ ಇರೋದು ಫಾರ್ಮುಲಾ. ಓಕೆ, ಸೊ ಇವಾಗ ಇಷ್ಟೇ ಮಾಡಿದರೆ ನನ್ನ ಎಕ್ಸಾಂಪಲ್ ಕಂಪ್ಲೀಟ್ ಆಗಲಿಲ್ಲ. ಅಟ್ಯಾಚ್ ಒಂದು ಕ್ವಶನ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವಿಲ್ಲಿ ಸಾಲ್ವ್ ಮಾಡಬೇಕು. ಏನಿದೆ ಕ್ವಶನಪ್ಪ ಅಂತಂದರೆ, ಕ್ವಶನ್ ನಾನು ಬರಿತಾ ಇದ್ದೀನಿ ಇಲ್ಲಿ, 1 ಇಂಟು ಡಿ ಎಕ್ಸ್ ಅಂದರೆ ಡಿ ಎಕ್ಸ್ ಆಗುತ್ತೆ, ಡಿ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ 9 ಮೈನಸ್ 25 ಎಕ್ಸ್ ಸ್ಕ್ವೇರ್. ಇದಕ್ಕೆ ಯಾವ ಥರ ರಿಲೇಟೆಡ್ ಇದೆಯಪ್ಪ ಅಂದರೆ, ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡೋರಿಗೆ ಬರೀಬೇಕಾಗುತ್ತೆ. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ 9 ಅಂತಂದರೆ 3 ಸ್ಕ್ವೇರ್ ಬರಿಬೋದಾ. ಓಕೆ, ಮೈನಸ್ ಇಲ್ಲಿ 25 ಇದೆ, ಇದನ್ನು ನಾನು 5x ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಓಕೆ, ಇವಾಗ ಇದು ಫಾರ್ಮಲ್ ಅಪ್ಲಿಕೇಬಲ್ ಆಗುತ್ತಾ. ಸೊ ಏನಿದೆ ನೋಡಿ, ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಎ ಅಂದರೆ ಕಾನ್ಸ್ಟೆಂಟ್ ಇದೆ, ಇಲ್ಲಿ ಎ ಅಂತಂದರೆ ಎಷ್ಟಿದೆ, ಇಲ್ಲಿ 3 ಇದೆ, ಎಕ್ಸ್ ಜಾಗದಲ್ಲಿ 5x ಇದೆ. ಸೊ ಇವಾಗ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನಿದೆ ಫಾರ್ಮುಲಾ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಜಾಗದಲ್ಲಿದೆ 5x ಬರೀತೀರಾ, ಎ ಜಾಗದಲ್ಲಿದೆ 3 ಬರೀತೀರಾ.
ಪ್ಲಸ್ ಸಿ. ಬಟ್ ಇಲ್ಲಿ ಎಕ್ಸ್ ಜಾಗದಲ್ಲಿ 5x ಅಂದರೆ ಎಕ್ಸ್ಟ್ರಾ ರಿಸಲ್ಟ್ ಬಂದಿದೆ. 5x ಡಿಫ್ರೆನ್ಷಿಯೇಟ್ ಮಾಡಿದರೆ ಎಷ್ಟಾಗುತ್ತೆ, 5 ಉಳಿಯುತ್ತೆ. ಅಂದರೆ ಅದನ್ನು ನಾವಿಲ್ಲಿ ಡಿವೈಡೆಡ್ ಬೈ ಮಾಡಬೇಕು, ಅಂದರೆ 1/5 ಬರೀಬೇಕು. ಸೊ ಇವಾಗ ಫೈನಲ್ ಆಗಿ ಆನ್ಸರ್ ಎಷ್ಟಾಯಿತು, dx ಡಿವೈಡ್ ಬೈ ರೂಟ್ ಆಫ್ 9 - 25x² ಆನ್ಸರು 1/5 ಸೈನ್ ಇನ್ವರ್ಸ್ ಆಫ್ 5x/3 ಪ್ಲಸ್ ಸಿ. ಇಷ್ಟು ಮಾಡಿದರೆ ಈ ಎಕ್ಸಾಂಪಲ್ ಕಂಪ್ಲೀಟ್ ಆಯ್ತು ನೋಡಿ. ಸಿಂಪಲ್ ಇದೆ ಅಲ್ವಾ ಇಂಟಿಗ್ರೇಷನು. ಓಕೆ, ಸೊ ಇದರಲ್ಲಿ ಏನೂ ಡಿಫಿಕಲ್ಟ್ ಆಗಿಲ್ಲ ನೋಡಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಬಂದರೆ ಕ್ವಶನ್ ನಂಬರ್ 45. ಕ್ವಶನ್ ನಂಬರ್ 45 ನೋಡಿ ಏನಿದೆ, ಯೂಸ್ ದ ಮೆಥಡ್ ಆಫ್ ಇಂಟಿಗ್ರೇಷನ್, ಫೈಂಡ್ ದ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್ x² + y² = a² ಅಂತಿದೆ. ಸೊ ಇದದ್ದು ನಾವು ರೀಸನ್ನ ಫೈಂಡ್ ಮಾಡಬೇಕು. ಆ್ಯಕ್ಚುಲಿ ಇದು 3 ಮಾರ್ಕ್ಸಲ್ಲಿ ಬರ್ತಾ ಇತ್ತು, ಬಟ್ ಇವಾಗ ಸೆಕೆಂಡ್ ಎಕ್ಸಸೈಸ್ ಅಂತ ಡೈರೆಕ್ಟಾಗಿ ಇದು ಅಪ್ಲಿಕೇಶನ್ ಆಫ್ ಇಂಟಿಗ್ರಲಲ್ಲಿರುವಂಥ ಫಸ್ಟ್ ಎಕ್ಸಸೈಸ್ ಮೇಲೆ ಬರುವಂಥ ಸಿಂಪಲ್ ಕ್ವಶನ್ ಆಗಿದೆ. ಭಾಳ ಸಿಂಪಲ್ ಆಗಿದೆ. ನಾವು ಸರ್ಕಲ್ದು ಏರಿಯಾನ ನಾವು ಇಲ್ಲಿ ಫೈಂಡ್ ಮಾಡಬೇಕಾಗಿರೋದು. ಓಕೆ, ಸೊ ಮೊದಲಿಗೆ ನಾನು ಇಲ್ಲಿ ಒಂದು ಸರ್ಕಲ್ನ ಡ್ರಾ ಮಾಡ್ಕೊತಾ ಇದ್ದೀನಿ ನೋಡಿ. ಓಕೆ, ಮೊದಲಿಗೆ ನಾನು ಇಲ್ಲಿ ಒಂದು ಸರ್ಕಲ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಅದು ಸೆಂಟರ್ ಆ್ಯಟ್ ದ ಒರಿಜಿನ್. ಸರ್ಕಲ್ ಸೆಂಟರಲ್ಲಿದೆ, ಒರಿಜಿನಲ್ಲಿದೆ. ಇದು ಎಕ್ಸ್ ಆಕ್ಸಿಸ್ ಆಗಿರುತ್ತೆ, ಇದು ವೈ ಆಕ್ಸಿಸ್ ಆಗಿರುತ್ತೆ. ಓಕೆನಾ. ಸೊ ಇವಾಗ ನಾವು ಸರ್ಕಲ್ದು ಏರಿಯಾನ ಫೈಂಡ್ ಮಾಡಬೇಕಾಗಿರೋದು. ಓಕೆ, ಸೊ ಸರ್ಕಲ್ ಏರಿಯಾನ ಫೈಂಡ್ ಮಾಡ್ಕೋಬೇಕಂತಂದರೆ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಬರೀ ಫಸ್ಟ್ ಕ್ವಾಡ್ರೆಂಟಲ್ಲಿರುವಂಥ ರೀಸನ್ನ ಮಾತ್ರ ಫೈಂಡ್ ಮಾಡ್ತಾಯಿದ್ದೀನಿ. ಇವಾಗ ಈ 4 ಕ್ವಾಡ್ರೆಂಟ್ಗಳು ಈಕ್ವಲ್ ಆಗಿದ್ದಾವನ, ಸೊ ಇಂಟು 4 ಮಾಡಿಬಿಟ್ರೆ ಸಾಕು, ಇದು ಪೂರ ಆನ್ಸರ್ ನಮಗೆ ಸಿಗ್ಬಿಡುತ್ತೆ. ಓಕೆ, ಸೊ ಹಾಗಾಗಿ ಒಂದನ್ನು ನಾನು ಸಿಂಪ್ಲಿಫೈ ಮಾಡಿಬಿಟ್ರೆ ಸಾಕು, ಏರಿಯಾನ ಫೈಂಡ್ ಮಾಡಿಬಿಟ್ರೆ ಮಲ್ಟಿಪ್ಲೈಡ್ ವಿತ್ 4 ಮಾಡಿಬಿಟ್ರೆ, ಯಾಕಂದರೆ 4 ಈಕ್ವಲ್ ಪಾರ್ಟ್ ಆಗಿರುತ್ತವೆ ಸರ್ಕಲಲ್ಲಿ. ಸೊ ಹಾಗಾಗಿ ನಾನು ಇಂಟು 4 ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಇವಾಗ ನಾನು ಮೊದಲಿಗೆ ಇದಕ್ಕೆ ನೇಮ್ ಕೊಡ್ತಾ ಇದ್ದೀನಿ. ಇದು O ಅಂತ ಕೊಟ್ಟರೆ ಇದಕ್ಕೆ A ಅಂತ ಡಿನೋಟ್ ಮಾಡಿ, ಇದಕ್ಕೆ B ಅಂತ ಡಿನೋಟ್ ಮಾಡಿ. ಓಕೆ, ಸೊ ಇವಾಗ OA ಅಂದರೆ A ಪಾಯಿಂಟ್ ಏನಾಗಿರುತ್ತೆ ಅದನ್ನು ಮೊದಲಿಗೆ ತಿಳ್ಕೋಬೇಕು. ಇದು ಭಾಳ ಸಿಂಪಲ್ಲು. ಇಕ್ವೇಷನ್ ಏನಿದೆ, x² + y² = a² ಇದೆಯಲ್ಲ, a² ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, A ಬರುತ್ತಲ್ಲ, ಅದೇ ಇದರದ್ದು ಡಿಸ್ಟೆನ್ಸ್ ಆಗಿರುತ್ತೆ. ಅಂದರೆ A ಡಿಸ್ಟೆನ್ಸ್ ಆಗಿರುತ್ತೆ ಈ ರಿಸಲ್ಟು. ಅಂದರೆ ಪಾಯಿಂಟ್ ಏನಾಗುತ್ತಪ್ಪ ಅಂದರೆ A, 0, y ಅಂತ 0 ಇರುತ್ತೆ. B ಬರೆದ್ರೆ 0, A ಆಗಿರುತ್ತೆ. ಯಾಕಂದರೆ OBನೂ ಸೇಮ್ ಇರುತ್ತೆ, ರೇಡಿಯಸ್ ಆಗಿರುತ್ತೆ ಸರ್ಕಲ್ದು. ಓಕೆನಾ. ಸೊ ಅದು ನಮಗೇನು ಬೇಕಾಗೋದಿಲ್ಲ. ಇವಾಗ ಈ ಏರಿಯಾನ ನಾವು ಇವಾಗ ಫೈಂಡ್ ಮಾಡಬೇಕು. 2/2 ನಾನು ಏನು ತೊಗೋತಾ ಇದ್ದೀನಿ, dx ಅಂದರೆ ಎಕ್ಸ್ ಆಕ್ಸಿಸ್ ಮೇಲೆ ತೊಗೊತಾ ಇದ್ರದ್ದು 2/2 dx ತೊಗೋಬೇಕು. ಓಕೆ, ಸೊ ಮೊದಲಿಗೆ ಯಾವ ಥರ ಬರೀಬೇಕಪ್ಪ ಅಂತಂದರೆ ನೋಡಿ, ನಾನಿಲ್ಲಿ ಬರಿತಾ ಇದ್ದೀನಿ. ಇಕ್ವೇಷನ್ ಕೊಟ್ಟಿರೋದವರು x² + y² = a² ಇದೆ. ಓಕೆನಾ. ಸೊ ಇಲ್ಲಿ ನಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ರಿಕ್ವೈರ್ಡ್ ಏರಿಯಾ ನಾನು ಫೈಂಡ್ ಮಾಡೋ ಸಲುವಾಗಿ ಏನು ಮಾಡ್ತಾ ಇದ್ದೀನಿ, 4 ಇಂಟು ಏರಿಯಾ ಆಫ್ ಯಾವ ಏರಿಯಾ ಸಿಂಪ್ಲಿಫೈ ಮಾಡ್ಕೋತಾ ಇದ್ದೀನಿ ಇವಾಗ ನಾನು. ಇದು ಒಂದು ಏರಿಯಾ ಮಾತ್ರ, ಏರಿಯಾ ಆಫ್ OABO ಅನ್ನೋದು. ಈ ಏರಿಯಾಗೆ ಫೈಂಡ್ ಮಾಡಿ 4ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಇದನ್ನು ನಾನಿಲ್ಲಿ ಬರಿತಾ ಇದ್ದೀನಿ ನೋಡಿ. 4 ಇಂಟು ಏರಿಯಾ ಆಫ್ OAB ಅಂದರೆ ಇಂಟಿಗ್ರೇಷನ್ ಆಫ್ ಜನರಲ್ ಆಗಿ ಫಾರ್ಮುಲಾ ಬರೆದ್ರೆ ಏನಾಗುತ್ತೆ, A to B f(x) dx. f(x) ಅಂದರೂ ಒಂದೇ, y ಅಂದರೂ ಒಂದೇ. ಓಕೆ, y = ನಾವು ಬರೀಬೇಕು. ಇವಾಗ y = ಬರೀಬೇಕು ಮತ್ತು ಲಿಮಿಟ್ಸ್ಗಳನ್ನು ಬರ್ಕೋಬೇಕು. ಓಕೆ, ಸೊ ಮೊದಲಿಗೆ ನಾನು ಇಲ್ಲಿ 4 ಆ್ಯಸ್ ಇಟ್ ಇಸ್ ಬರೀತೀನಿ. ಮೊದಲಿಗೆ ಲಿಮಿಟ್ಸ್ನ ಬರ್ಕೊತಾ ಇದ್ದೀನಿ ನೋಡಿ. ಲಿಮಿಟ್ಸ್ಗಳು ಏನೇನಾಗುತ್ತಪ್ಪ ಅಂತಂದರೆ, x ಟುವರ್ಡ್ಸ್ dx ತೊಗೊಂಡ್ರೆ ಎಕ್ಸ್ದು ಲೋಯೆಸ್ಟ್ ವ್ಯಾಲ್ಯೂ ಮತ್ತು ಹೈಯೆಸ್ಟ್ ವ್ಯಾಲ್ಯೂನ ಮೊದಲಿಗೆ ಬರ್ಕೋಬೇಕಾಗತ್ತೆ. ಎಕ್ಸ್ದು ಹೈಯೆಸ್ಟ್ ವ್ಯಾಲ್ಯೂ ಮತ್ತು ಲೋಯೆಸ್ಟ್ ವ್ಯಾಲ್ಯೂ ಏನಾಗಿದೆ ನೋಡಿ ಈ ಕ್ವಶನಲ್ಲಿ. ಎಕ್ಸ್ದು ಲೋಯೆಸ್ಟ್ ವ್ಯಾಲ್ಯೂ ಅಂದರೆ 0 ಇರುತ್ತೆ, ಯಾಕಂದರೆ ಒರಿಜಿನ್ಗೆ ಟಚ್ ಆಗಿದೆ ಈ ರೀಸನ್ನು. ಹೈಯೆಸ್ಟ್ ಅಂದರೆ A ಇದೆ, ಇದೇ ನಿಮ್ಮದು ಹೈಯೆಸ್ಟ್ ಆಗಿರುತ್ತೆ. ಅಂದರೆ ಏನಾಯಿತು, 0 to A ಆಯಿತು ನಿಮ್ಮ ಲಿಮಿಟು. ಇನ್ನು y = ಬರೀಬೇಕು. ನಮಗೆ ಕೊಟ್ಟಿದ್ದಾರೆ ಇಲ್ಲಿ ಇಕ್ವೇಷನ್ x² + y² = a² ಇರುತ್ತೆ. y² = ಬರೆದ್ರೆ ಇದನ್ನು ಈ ಸೈಡ್ ತೊಗೊಂಬನ್ನಿ, a² - x² ಆಗುತ್ತೆ. ದೆನ್ y = ಬರೆದ್ರೆ ರೂಟ್ ಆಫ್ a² - x² ಆಯಿತು. ಸೊ ಇದನ್ನು ನಾವು ಇಲ್ಲಿ ಬರೀಬೇಕು. y ಅಂದರೂ ಒಂದೇ, f(x) ಅಂದರೂ ಒಂದೇ ಆಗಿರುತ್ತೆ ನೋಡಿ. f(x) = ಏನಾಯಿತು, ರೂಟ್ ಆಫ್ a² - x² dx ಆಯಿತು. ಓಕೆನಾ, ಇದು ಅರ್ಥ ಆಯಿತಾ. ಸೊ ಇವಾಗ ಇದಕ್ಕೆ ನಾವು ಇಂಟಿಗ್ರೇಟ್ ಮಾಡ್ಕೋಬೇಕು. ನಾನಿಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. 4 ಆ್ಯಸ್ ಇಟ್ ಇಸ್ ಬರೀರಿ. ಇದ್ರದ್ದು ಇಂಟಿಗ್ರೇಷನ್ ಫಾರ್ಮುಲಾ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ ಹಿಂದಿನ ಕ್ಲಾಸಲ್ಲಿ. ಸೊ ಏನಿತ್ತು ಇದ್ರದ್ದು ಫಾರ್ಮುಲಾ ಅಂತಂದರೆ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a² - x². ಇದು ಫಾರ್ಮುಲಾ ಏನಾಗಿರುತ್ತೆ. ಸೊ ಡೈರೆಕ್ಟಾಗಿ ಬರ್ಕೊಂಬಿಡಿ. ಏನಿದೆ ಫಾರ್ಮುಲಾ ಅಂದರೆ x/2 ರೂಟ್ ಆಫ್ a² - x², ಅದಾದಮೇಲೆ ಪ್ಲಸ್ a²/2 ಸೈನ್ ಇನ್ವರ್ಸ್ ಆಫ್ x/a. ಸೊ ಇದಾಗಿದೆ ನಿಮ್ಮದು ಫಾರ್ಮುಲಾ. ಬಟ್ ಇಲ್ಲಿ ಇಂಟಿಗ್ರೇಟ್ ಆದಮೇಲೆ ಲಿಮಿಟ್ಸ್ಗಳೇನಿದೆ 0 to A ಇದೆ, ಇದನ್ನು ನಾವು ಇಲ್ಲಿ ಅಪ್ಲೈ ಮಾಡಬೇಕು. ಓಕೆನಾ. ಸೊ ನೋಡಿ 4 ಆ್ಯಸ್ ಇಟ್ ಇಸ್ ಬರ್ತಾ ಹೋಗಿ
ಇವಾಗ ಮೊದಲಿಗೆ ಏನು ಅಪ್ಲೈ ಮಾಡಿ, ಏನು ಅಪ್ಲೈ ಮಾಡಿದರೆ ಏನಾಗುತ್ತೆ, ಇದಂತೂ ಫಸ್ಟ್ a/2 ಆಗುತ್ತಾ, ಇಲ್ಲಿ ಎ ಅಪ್ಲೈ ಮಾಡಿದರೆ a² ಆಗುತ್ತೆ, a² ಮೈನಸ್ a² 0 ಆಗಿಬಿಡ್ತು, 0ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ 0ನೇ ಬರುತ್ತೆ. ಅದಾದಮೇಲೆ ಪ್ಲಸ್ ಇವು a²/2 ಆ್ಯಸ್ ಇಟ್ ಈಸ್ ಬರೀರಿ, ಇಲ್ಲಿ ಸೈನ್ ಇನ್ವರ್ಸ್, ಇಲ್ಲಿ ಎ ಇದೆ ಅಂದರೆ a/a ಆಯಿತು, ಎಕ್ಸ್ ಇದ್ದಲ್ಲಿ ಎ ಹಾಕಿದ್ವಿ. ಅದಾದಮೇಲೆ ಮೈನಸ್ 0ನ ಅಪ್ಲೈ ಮಾಡಬೇಕು, ಇಲ್ಲಿ 0 ಹಾಕಿದೆ, ಎಕ್ಸ್ ಇದ್ದಲ್ಲಿ 0 ಹಾಕ್ತೀರಾ, 0/2 ಅಂದರೆ 0ನೇ ಆಯಿತು, 0ಇಂದ ಮಲ್ಟಿಪ್ಲೈ ಮಾಡಿದರೆ 0ನೇ ಬರುತ್ತೆ. ಅದಾದಮೇಲೆ ಮತ್ತೆ ಮೈನಸ್ಸು, ಇಲ್ಲಿ ಮತ್ತೆ 0ನ ಅಪ್ಲೈ ಮಾಡಿ, a²/2 ಆ್ಯಸ್ ಇಟ್ ಈಸ್ ಬರೀತೀರಾ. ಇದು ಸೈನ್ ಇನ್ವರ್ಸ್ ಆಫ್ 0/a ಅಂದರೆ 0ನೇ ಆಯಿತಾ, ಸೈನ್ 0 ಆನ್ಸರ್ ಏನಾಗಿರುತ್ತೆ 0ನೇ ಇರುತ್ತೆ. ಓಕೆ, ಇಂಟು 0ನೇ ಆಯಿತು ಇದು ರಿಸಲ್ಟ್ ಕೂಡ. ಓಕೆ, ಇನ್ನು ಉಳಿದಿರೋದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಿ, ಇದು 0ನ ಬಿಟ್ಬಿಡಿ, a²/2 ಆಯಿತು. ಸೈನ್ ಇನ್ವರ್ಸ್ ಆಫ್ ಇದು ಎ ಕ್ಯಾನ್ಸಲ್ ಆಯಿತು, ಎಷ್ಟು ಬಂತು 1 ಉಳಿತು. ಸೈನ್ ಇನ್ವರ್ಸ್ ಆಫ್ 1 ಅಂದರೆ ಅದು ಆನ್ಸರ್ ಆಗುತ್ತೆ ಸೈನ್ ಆಫ್ 90 ಡಿಗ್ರಿ ಆನ್ಸರ್ 1 ಆಗಿರುತ್ತೆ, ಅಂದರೆ ಇದರ ಆನ್ಸರ್ ಆಯಿತು ಸೈನ್ 90 ಅಂತಂದರೆ ಎಷ್ಟು π/2. ಓಕೆ, ಇಲ್ಲಿ π/2 ಬರೀತೀರಾ, ಇದು 0 ಇದೆ, ಇದ್ರೂ 0 ಇದೆ, ಸೊ ಅದನ್ನು ಬಿಟ್ಬಿಡಿ. ಓಕೆ, 2 × 2 ಎಷ್ಟಾಗುತ್ತೆ 4 ಆಗುತ್ತೆ. ಓಕೆ, a² π ಆಯಿತು, 2 × 2 ಇದೆ, ಇದು 4 ಆಯಿತು, ಇದು 4 ಕ್ಯಾನ್ಸಲ್ ಆಯಿತು, ಮತ್ತೆ ಎಷ್ಟು ನೋಡಿ ನಮಗೆ ಆನ್ಸರ್ a² × π ಆರ್ π(a²) ಅಂತಲೂ ನಾವು ಬರೀಬೋದು. ಓಕೆನಾ. ಸೊ ನಮಗೆ ಆಲ್ರೆಡಿ ಗೊತ್ತಿದೆ ಏರಿಯಾ ಆಫ್ ದ ಸರ್ಕಲ್ πr² ಅಂತ ಕರಿತಿದ್ವಿ. πr² ಅಂದರೆ ಎ ಅಂತಂದರೆ ಏನಿದೆ ನೋಡಿ, ಇಲ್ಲಿ ರೇಡಿಯಸ್ ಆಗಿದೆನಾ, ಅಂದರೆ ಇದು ನಾವು ಮಾಡಿರೋದು ಆನ್ಸರ್ 100% ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ಲಾಸ್ಟಲ್ಲಿ ಇಲ್ಲಿ ನೀವು ಬರೀಬೇಕಿದ್ರೆ ರಿಕ್ವೈರ್ಡ್ ಏರಿಯಾ ಆಫ್ ದ ಸರ್ಕಲ್ ಅಂತೇಳಿ ಪೂರ ಬರೆದ್ಬಿಟ್ರೆ ಮುಗೀತು, ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಎಷ್ಟು ಸಿಂಪಲ್ ಆಗಿದೆ ಈ ಕ್ವಶನ್ನ, ನಿಮಗೆ 5 ಮಾರ್ಕ್ಸಲ್ಲಿ ಕೇಳ್ತಾ ಇದ್ದಾರೆ ನೋಡಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ 46 ಏನಿದೆ ಅಂತ, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ x × dy/dx + 2y = x² ಅಂತ ಇದೆ. ನಾವು ಇದರದ್ದು ಜನರಲ್ ಸೊಲ್ಯೂಷನ್ ಮಾತ್ರ ಫೈಂಡ್ ಮಾಡೋದಿದೆ. ಓಕೆ, ಇದು ಭಾಳ ಸಿಂಪಲ್ ಆಗಿರುವಂಥ ಒಂದು ಡಿಫರೆನ್ಷಿಯಲ್ ಇಕ್ವೇಷನ್ ಕ್ವಶನ್ ಆಗಿದೆ ನೋಡಿ. ಫಸ್ಟ್ಗೆ ನಾನು ಇಲ್ಲಿ ಕ್ವಶನ್ ಬರಿತಾ ಇದ್ದೀನಿ, x × dy/dx + 2y = x² ಇದೆ. ಸೊ ಮೊದಲಿಗೆ ಇಲ್ಲಿ ಏನು ಮಾಡೋಣ, ಎಕ್ಸಿಂದ ಡಿವೈಡ್ ಮಾಡ್ಕೊಂಬಿಡೋಣ ಕಂಪ್ಲೀಟ್ ಇಕ್ವೇಷನ್ಗೆ. ಆಗೇನಾಗುತ್ತೆ ನೋಡಿ, ಇದು dy/dx ಮಾತ್ರ ಉಳಿಯುತ್ತೆ, ಯಾಕಂದರೆ x ಕ್ಯಾನ್ಸಲ್ ಆಗಿಬಿಡುತ್ತೆ. ಇಲ್ಲಿ 2 × y/x ಉಳಿಯುತ್ತೆ, ಅದಾದಮೇಲೆ ಇಲ್ಲಿ ಉಳಿಯುತ್ತೆ x ಮಾತ್ರ, ಯಾಕಂದರೆ ಎಕ್ಸಿಂದ ಡಿವೈಡ್ ಮಾಡಿದರೆ x ಮಾತ್ರ ಉಳಿಯುತ್ತೆ. ಸೊ ಇದು ಫಾರ್ಮ್ ನಮ್ಮದು ಇವಾಗ dy/dx + p × y = q ಫಾರ್ಮ್ನಾಗ ಆಗಿದೆಯಾ ಅಂತಂದರೆ, ಸೊ ಇಲ್ಲಿ p = ಏನಾಯಿತು 2/x ಆಯಿತು, q ಏನಾಯಿತು x ಆಯಿತು. ಓಕೆ, ಸೊ ಮೊದಲಿಗೆ ನಾವು ಇಲ್ಲಿ ಏನು ಫೈಂಡ್ ಮಾಡಬೇಕು, IFನ ಫೈಂಡ್ ಮಾಡ್ಕೋಬೇಕು. ಓಕೆ, IFನ ಫೈಂಡ್ ಮಾಡ್ಕೋಬೇಕಂದ್ರೆ ಏನಿದೆ ಫಾರ್ಮುಲಾ, e⁻∫ p × dx ಅಂತ ಇರುತ್ತೆ. p ಎಷ್ಟು ಕೊಟ್ಟಿದೆ, ಎಷ್ಟು ಬಂದಿದೆ ನೋಡಿ, ಇಲ್ಲಿ 2/x ಇದೆ, ಸೊ ಇಲ್ಲಿ 2/x ಅಂತ ಬರೀತೀರಾ, ಇಲ್ಲಿ dx ಆಗಿರುತ್ತೆ. ಓಕೆ, ಸೊ ಇದಕ್ಕೆ ನಾವು ಇವಾಗ ಇಂಟಿಗ್ರೇಟ್ ಮಾಡಬೇಕು. e⁻2/x ಅಂತಂದರೆ ಮೊದಲು 2ನ ಹೊರಗಡೆ ತೊಗೊತೀರಾ, 1/x ಉಳಿತೆ, 1/x ಇಂಟಿಗ್ರೇಷನ್ log x ಆಗುತ್ತೆ. ಸೊ ಇದನ್ನು ನಾವು ಈ ಥರನೂ ಬರೀಬೋದಾ, e⁻log x² ಅಂತ. ಓಕೆ, ಯಾವಾಗ ಮೇಲ್ಗಡೆ ಲಾಗ್ ಬಂದರೆ ಇಲ್ಲಿ ಏನಿರುತ್ತಲ್ಲ ಬ್ರ್ಯಾಕೆಟಲ್ಲಿ ಅದೇ ನಿಮ್ಮದು ಆನ್ಸರ್ ಆಗಿರುತ್ತೆ. ಅಂದರೆ ಇದು = ಎಷ್ಟಾಯಿತು ನಮ್ದು ಇವಾಗ ಅಂದರೆ x² ಆಯಿತು. ಸೊ ನಮಗೆ ಸಿಕ್ತು ಇವಾಗ IF ರಿಸಲ್ಟು x². ಓಕೆನಾ. ಸೊ IF ಸಿಕ್ಕ ಮೇಲೆ ನೆಕ್ಸ್ಟು ಭಾಳ ಸಿಂಪಲ್ಲು, ಇವಾಗ ನಾವು ಸೊಲ್ಯೂಷನ್ನ ಫೈಂಡ್ ಮಾಡ್ಬೋದು. ಏನಿದೆ ನಮ್ಮದು ಫಾರ್ಮುಲಾ ಅಂದರೆ ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ, y × IF = ಇಂಟಿಗ್ರೇಷನ್ ಆಫ್ q × IF × dx ಅಂತ ಬರೀತೀರಾ, ಕರೆಕ್ಟಾ. dx + c ಅಂತಲೂ ಬರೆದಿರ್ತೀರ. ಸೊ ಇವಾಗ ನೋಡಿ ಫಸ್ಟಿಗೆ y ಅಂತಂದರೆ ಆ್ಯಸ್ ಇಟ್ ಈಸ್ ಬರೀತೀರಾ. IF ಅಂದರೆ ಎಷ್ಟಿದೆ ನೋಡಿ, IF ಅಂದರೆ ಬಂದಿರೋದು ಇವಾಗ ಇಲ್ಲಿ x² ಇದೆ, x² ಬರ್ಕೊತೀರಾ. q ಅಂತಂದರೆ ಆಲ್ರೆಡಿ ಇಲ್ಲಿ ಗೊತ್ತಿದೆ x ಅಂತ ಬರೆದಿದ್ದೀರಾ, x × IF ಎಷ್ಟು ಬಂದಿದೆ x² ಬಂದಿದೆ, ಇಂಟು dx ಆಯಿತು. ಸೊ x² × x ಅಂತಂದರೆ ಇದು ಆಯಿತು x³ ರಿಸಲ್ಟು. ಓಕೆನಾ, y × x² ಇಂಟಿಗ್ರೇಷನ್ ಆಫ್ ಇದಾಯಿತು x³ dx. ಓಕೆ, ಸೊ ಇವಾಗ ಇದನ್ನು ಇಂಟಿಗ್ರೇಟ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ ನೋಡಿ, x⁴ / 4 + c ಆಯಿತು, ಇದು y × x² ಆಗುತ್ತೆ. ಸೊ ಫೈನಲ್ ಆಗಿ x² ಕಂಪ್ಲೀಟ್ ಇಕ್ವೇಷನ್ನ ಡಿವೈಡ್ ಮಾಡ್ಕೊಂಬೇಡಿ. ಓಕೆ, x² ಡಿವೈಡ್ ಮಾಡಿದರೆ ಇದು x² ಕ್ಯಾನ್ಸಲ್ ಆಗಿ y ಉಳಿತು, ಇಲ್ಲಿ x² ಡಿವೈಡ್ ಮಾಡಿದರೆ ಇಲ್ಲಿ 4 ಇತ್ತು ಆಲ್ರೆಡಿ, ಸೊ 4 ಇದ್ದದ್ದು ಏನಾಗುತ್ತೆ x² / 4 ಆಗುತ್ತೆ, ಇಲ್ಲಿ c / x² ಆಗುತ್ತೆ. ಇದಾಗಿದೆ ನಿಮ್ಮದು ಜನರಲ್ ಸೊಲ್ಯೂಷನ್ ಆಫ್ ಅ ಡಿಫರೆನ್ಷಿಯಲ್ ಇಕ್ವೇಷನ್. ಸಿಂಪಲ್ ಇದೆ ಕ್ವಶನ್ನು. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 47. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನಂಬರ್ 47 ನೋಡಿ,
ಡೆರೈವ್ ದ ಇಕ್ವೇಷನ್ ಆಫ್ ದ ಲೈನ್ ಇನ್ ಅ ಸ್ಪೇಸ್ ಪಾಸಿಂಗ್ ಥ್ರೂ ದ ಗಿವನ್ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ದ ಗಿವನ್ ವ್ಯಾಕ್ಟರ್ ಬೋತ್ ವ್ಯಾಕ್ಟರ್ ಆ್ಯಂಡ್ ಕಾರ್ಟೇಷಿಯನ್ ಫಾರ್ಮ್ನ ಬರೆದಿದೆ. ಇದು 3D ಡೆರಿವೇಷನ್ ಆಗಿದೆ. ಸೊ ಇದನ್ನು ಆಲ್ 3D ಡೆರಿವೇಷನ್ ನಾನು ಸಾಲ್ವ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದಾಗಿದೆ. ಸೊ ಈ ಕಂಪ್ಲೀಟ್ ಸೊಲ್ಯೂಷನ್ನ ನೀವು ಇಲ್ಲಿ ಕಾಣ್ತಾ ಇರೋಂಥ ಮೇಲೆ ಕಾಣ್ತಾ ಇರೋಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಇದನ್ನು ನೋಡ್ಬೋದು. ಓಕೆ, ಇದರ ಆನ್ಸರ್ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ಕಂಪ್ಲೀಟಾಗಿ ಈಸಿ ಮೆಥಡಲ್ಲಿದೆ. ಸೊ ಈ ಕಾಣಿಸ್ತಾ ಇದೆಯಲ್ಲ, ಈ ವಿಡಿಯೋದಲ್ಲಿ ನೀವು ಹೋಗಿ ನೋಡ್ಬೋದು. ಸೊ ಕಂಪ್ಲೀಟ್ ಸೊಲ್ಯೂಷನ್ ಇದೆ ಸ್ಟೂಡೆಂಟ್ಸ್. ಓಕೆ, ಸೊ ನಾನಿವಾಗ ನೆಕ್ಸ್ಟು ಡೈರೆಕ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 48ಗೆ ಹೋಗ್ತಾ ಇದ್ದೀನಿ. ಇದು ಪ್ರೊಬ್ಯಾಬಿಲಿಟಿ ಮೇಲೆ ಬರುವಂಥ ಕ್ವಶನು. ಸೊ ಇದನ್ನು ಚೇಂಜಸ್ ಮಾಡಿದ್ದಾರೆ. ಪ್ರತಿ ವರ್ಷ ಇಲ್ಲಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಮೇಲೆ ಬರ್ತಾಯಿತ್ತು 5 ಮಾರ್ಕ್ಸ್ ಕ್ವಶನು, ಬಟ್ ಈ ಸತಿ ಇಂಡಿಪೆಂಡೆಂಟ್ ಮೇಲೆ ಬರ್ತಾಯಿದೆ ನೋಡಿ. ಸೊ ಏನಿದೆ ಕ್ವಶನ್ ಅಂದರೆ, ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಇಂಡಿಪೆಂಡೆಂಟ್ಲಿ ಬೈ ಎ ಆ್ಯಂಡ್ ಬಿ 1/2 ಮತ್ತು 1/3 ಅಂತ ಕೊಟ್ಟಿದ್ದಾರೆ ರೆಸ್ಪೆಕ್ಟಿವ್ಲಿ. ಇಫ್ ಬೋತ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ independently, find the probability that first one the problem is solved, second one exactly one of them will be solve the problem ಅಂತಿದೆ. ಓಕೆ, ಸೊ ಇವಾಗ ಏನು ಹೇಳಿದ್ದಾರೆ, ಎ ಮತ್ತು ಬಿ ಇಂಡಿಪೆಂಡೆಂಟ್ಲಿ ಅಂತ ಕೊಟ್ಟಿದ್ದಾರೆ. ಓಕೆ, ಅದಾದಮೇಲೆ ಪ್ರೊಬ್ಯಾಬಿಲಿಟಿ ಆಫ್ ಎ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾನು ಇಲ್ಲಿ ಬರಿತಾ ಇದ್ದೀನಿ, ಪ್ರೊಬ್ಯಾಬಿಲಿಟಿ ಆಫ್ ಎ ಎಷ್ಟಿದೆ, ಎ ಸಾಲ್ವ್ ಮಾಡುವಂಥ ಚಾನ್ಸಸ್ಸು 1/2 ಇದೆ. ಪ್ರೊಬ್ಯಾಬಿಲಿಟಿ ಆಫ್ ಬಿ ಕೊಟ್ಟಿದ್ದಾರೆ, ಅವ ಸಾಲ್ವ್ ಮಾಡುವಂಥ ಚಾನ್ಸಸ್ ಎಷ್ಟಿದೆ, 1/3 ಇದೆ. ಸೊ ನಾನಿವಾಗ ಏನು ಮಾಡ್ತಾ ಇದ್ದೀನಿ, ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಎ ಅನ್ನು ಫೈಂಡ್ ಮಾಡ್ತಾ ಇದ್ದೀನಿ. ನಾಟ್ ಎ ಅಂದರೆ ನೆಗೇಷನ್ ಆಫ್ ಎ. ಸೊ ನೆಗೇಷನ್ ಏನಾಗುತ್ತೆ, 1 ಮೈನಸ್ 1/2. 1 ಮೈನಸ್ 1/2 ಅಂತಂದರೆ ಅದು ಕೂಡ 1/2ನೇ ಆಗುತ್ತೆ. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಬಿ ಮಾಡ್ತಾ ಇದ್ದೀನಿ. ನಾಟ್ ಬಿ ಏನು ಮಾಡ್ತೀರಾ, ಅದನ್ನು 1 ಮೈನಸ್ 1/3 ಮಾಡ್ತೀರಾ, ಪಿ ಆಫ್ ಬಿ. ಓಕೆ, ಇದು ಆನ್ಸರ್ ಆಗುತ್ತೆ. 3 LCM ತೊಗೊಂಡ್ರೆ ಇದು 2/3 ಆಯಿತು. ಓಕೆ, ಸೊ ಇವಾಗ ಫಸ್ಟ್ ಒನ್ ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಏನಿದೆ ಫಸ್ಟ್ ಒನ್ ಕ್ವಶನ್ನು, ಪ್ರೊಬ್ಯಾಬಿಲಿಟಿ ಆಫ್ ಫಸ್ಟ್ ಒನ್, probability of the problem is solved. Okay, the problem is solved. ಸೊ ಇದನ್ನು ನಾವು ಇವಾಗ ಫೈಂಡ್ ಮಾಡಬೇಕು. ಇದು ಪೂರ ಎ ಅಂತ ತಿಳ್ಕೊಂಡ್ರೆ ಅಥವಾ ಇ ಅಂತ ತಿಳ್ಕೊಳ್ಳಿ, ಇದು ಪೂರ ಇ ಅಂತ ತಿಳ್ಕೊಂಡ್ರೆ 1 ಮೈನಸ್ ಇ ಡ್ಯಾಶ್ ಅಂತ ನಾನು ಬರಿತಾ ಹೋಗ್ತೀನಿ. 1 ಮೈನಸ್ ಇ ಡ್ಯಾಶ್ ಅಂದರೆ ಇದ್ರ ನೆಗೇಷನ್ ತೊಗೋಬೇಕಾ. ಸೊ ನೆಗೇಷನ್ ತೊಗೊಂಡಾಗ ಏನಾಗುತ್ತೆ ನೋಡಿ, 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ದ ಪ್ರಾಬ್ಲಮ್ ಈಸ್, ನೆಗೇಷನ್ ತೊಗೋಬೇಕು. ನೆಗೆಟ್ ಅಂದರೆ ಪ್ರಾಬ್ಲಮ್ ಈಸ್ ನಾಟ್ ಸಾಲ್ವ್. ಕರೆಕ್ಟಾ, ಈ ಥರ ಬರೀಬೋದಾ. ಓಕೆ, 1 ಮೈನಸ್ ಪ್ರಾಬ್ಲಮ್ ಈಸ್ ನಾಟ್ ಸಾಲ್ವ್ಡ್ ಅಂತಂದರೆ ಇಲ್ಲೇನಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್ ಅಂದರೆ ಏನೂ ಸಾಲ್ವ್ ಮಾಡಿಲ್ಲ, ಪ್ರೊಬ್ಯಾಬಿಲಿಟಿ ಆಫ್ ಬಿ ಡ್ಯಾಶ್ ಆಗುತ್ತೆ. ಇಬ್ಬರು ಸಾಲ್ವ್ ಮಾಡಿಲ್ಲ ಅಂದರೆ ಅದು ಪ್ರಾಬ್ಲಮ್ ನಾಟ್ ಸಾಲ್ವ್ ಆಗುತ್ತೆ, ಇರೋದೇ ಇಬ್ಬರು ಇರ್ತಾರಲ್ಲಿ. ಓಕೆ, ಅದರದ್ದು ನೆಗೇಷನ್ನ ನಾವಿಲ್ಲಿ ತೊಗೋಬೇಕು. ನಮಗೆ ಆಲ್ರೆಡಿ ಗೊತ್ತಿದೆ ಇದು 2 ಇಂಡಿಪೆಂಡೆಂಟ್ ಇವೆಂಟ್ ಇದಾವೆ. ಸೊ ಹಾಗಾಗಿ ಇಲ್ಲಿ ಸಪ್ರೇಟಾಗಿ ಕೂಡ ಬರಿಬೋದಾಗಿದೆ ನೋಡಿ. ಓಕೆ, 1 ಮೈನಸ್, ಓಕೆ, ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್ ಆನ್ಸರ್ ಆಲ್ರೆಡಿ ನಾವು ಫೈಂಡ್ ಮಾಡಿದ್ದೀವಿ, 1/2 ಇದೆ. ಇಂಟು ಬಿ ಡ್ಯಾಶ್ ಆನ್ಸರ್ ಎಷ್ಟಿದೆ, 2/3 ಇದೆ. ಇಲ್ಲಿ 2 ಕ್ಯಾನ್ಸಲ್ ಆಯಿತು, ಉಳಿತೆಷ್ಟು ನೋಡಿ ಆನ್ಸರ್ 1 ಮೈನಸ್ 1/3. ಸೊ ಮತ್ತೆ ಇಲ್ಲಿ LCM ತೊಗೊಳ್ಳಿ, ಸಿಂಪ್ಲಿಫೈ ಮಾಡಿ, ನಿಮಗೆ ಆನ್ಸರ್ ಬರುತ್ತೆ 2/3. ಇದಾಗಿದೆ ಫಸ್ಟ್ ಒನ್ ಕ್ವಶನ್ ಆನ್ಸರ್. ಸಿಂಪಲ್ ಇದೆನಾ. ಸೊ ಇವಾಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಒನ್ ನೋಡಿ, ಇದು ಕೂಡ ಭಾಳ ಸಿಂಪಲ್ ಆಗಿದೆ. ಏನು ಕೊಟ್ಟಿದ್ದಾರೆ, ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸಾಕ್ಟ್ಲಿ one of them solve the problem ಅಂತ ಇದೆ. ಸೊ ಏನು ಈ ಥರ ಅಂದರೆ, ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ವಿಲ್ ಸಾಲ್ವ್ ದ ಪ್ರಾಬ್ಲಮ್ ಅಂತ ಇದೆ. ಅಂದರೆ ಒಬ್ಬನು ಸಾಲ್ವ್ ಮಾಡ್ತಾ ಇದ್ದಾನೆ, ಎಕ್ಸಾಕ್ಟ್ಲಿ ಒಬ್ಬನೇ ಸಾಲ್ವ್ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರ್ಯಾರು ಸಾಲ್ವ್ ಮಾಡ್ಬೋದು, ಪ್ರೊಬ್ಯಾಬಿಲಿಟಿ ಆಫ್ ಎ ಸಾಲ್ವ್ ಮಾಡಿದರೆ ಬಿ ಸಾಲ್ವ್ ಮಾಡಿಲ್ಲ ಅಂತ ಅರ್ಥನ. ಓಕೆ, ಒಬ್ಬನೇ ಸಾಲ್ವ್ ಮಾಡಿದ್ದಾರೆ ಅಂತ ಇರೋರು ಇಬ್ಬರು, ಒಬ್ಬರು ಸಾಲ್ವ್ ಮಾಡಿದ್ದಾರೆ ಅಂದರೆ ಒಬ್ಬರು ಸಾಲ್ವ್ ಮಾಡಿಲ್ಲ ಅಂತಂದರೆ ಬಿ ಡ್ಯಾಶ್ ಆಗುತ್ತೆ. ಪ್ಲಸ್ ಇನ್ನೊಂದು ಚಾನ್ಸಸ್ ಏನಾಗುತ್ತೆ, ಏನೇ ಮಾಡಿಲ್ಲ ಅಂದರೆ ಬಿ ಮಾಡಿದ್ದಾನೆ ಅಂತ ಅರ್ಥ. ಇವೆರಡೇ ಚಾನ್ಸಸ್ ಇರೋದಾ. ಓಕೆ, ಇವೆರಡು ವ್ಯಾಲ್ಯೂ ಆಲ್ರೆಡಿ ನಾವು ಫೈಂಡ್ ಮಾಡಿದ್ದೀವಿ. ಪಿ ಆಫ್ ಎ ಎಷ್ಟಿದೆ ನೋಡಿ, ಪಿ ಆಫ್ ಎ ಆಲ್ರೆಡಿ ಕೊಟ್ಟಿದ್ದಾರೆ 1/2 ಇದೆ. ಬಿ ಡ್ಯಾಶ್ ಎಷ್ಟಿದೆ, 2/3 ಇದೆ. ಪ್ಲಸ್ ಪಿ ಆಫ್ ಎ ಡ್ಯಾಶ್ ಎಷ್ಟಿದೆ ನೋಡಿ, ಪಿ ಆಫ್ ಎ ಡ್ಯಾಶ್ ಆಲ್ರೆಡಿ ನಾವು ಫೈಂಡ್ ಮಾಡಿದ್ದು, ಅದು ಕೂಡ 1/2 ಇದೆ. ಪಿ ಆಫ್ ಬಿ ಎಷ್ಟಿದೆ, 1/3 ಇದೆ. ಓಕೆ, ಇಲ್ಲಿ 2 ಕ್ಯಾನ್ಸಲ್ ಆಗಿ ಉಳಿತೆಷ್ಟು, 1/3 ಉಳಿತು. ಪ್ಲಸ್ ಇದು 1/6 ಆಗುತ್ತೆ. ಇಲ್ಲಿ LCMನ ತೊಗೊಳ್ಳಿ, LCM ತೊಗೊಂಡ್ರೆ ಎಷ್ಟಾಗುತ್ತೆ, 6 LCM ಆಗುತ್ತಾ. ಓಕೆ, 6 LCM ಆಗುತ್ತೆ. 6 LCM ತೊಗೊಂಡ್ರೆ ಇಲ್ಲಿ 2ನ ಮಲ್ಟಿಪ್ಲೈ ಮಾಡ್ತೀರಾ, 2 + 1, 2 + 1 ಅಂದರೆ 3 ಆಯಿತು. ಸೊ 3/6 ಅಂದರೆ ಇದು 1/2 ಆಗುತ್ತೆ. ಸಿಂಪಲ್ ಇತ್ತ ಇದು ಕ್ವಶನ್ ಆನ್ಸರು.
ಇದು ಆನ್ಸರ್ 1/2 ಆಯಿತು, ಇದು ಆನ್ಸರ್ 2/3. ಇಷ್ಟು ಮಾಡಿದರೆ ನಿಮ್ಮ ಎಲ್ಲ 5 ಮಾರ್ಕ್ಸ್ ಕ್ವಶನ್ಸ್ ಕಂಪ್ಲೀಟ್ ಆದವು ನೋಡಿ ಸ್ಟೂಡೆಂಟ್ಸ್. ಸಿಂಪಲ್ ಇದನ್ನು ಇದ್ರೂ ಕೂಡ ಓಕೆ. ಇನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಉಳಿದಿರುವಂಥ 10 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್.